Welcome to another Pathshala. Today we'll be discussing the lesson Malla Kamba. Class 6 Tili Kannada. Tippanigalu Malla Kamba. So here they've written something about Malla Kamba here. ಕೆಲವು ಕಡೆ ಇದನ್ನು ಮಲ್ಲಗಂಬ ಎಂದು ಹೇಳುತ್ತಾರೆ. So in some places they also pronounce it as ಮಲ್ಲಗಂಬ. ಈ ಕಂಬವನ್ನು ತೇಗದ ಕಟ್ಟಿಗೆಯಿಂದ ಮಾಡುತ್ತಾರೆ. ಸೊ ದಿಸ್ ಮಲ್ಲಕಂಬ ಇಸ್ ಮೇಡ್ ಔಟ್ ಆಫ್ ತೇಗದ ಕಟ್ಟಿಗೆ, ದಟ್ ಇಸ್ ತೇಗ ವುಡ್, ದಟ್ ಇಸ್ ಟೀಕ್ ವುಡ್. ಇದರ ಎತ್ತರ ಅಜಮಾಸು 3.5 ಮೀಟರ್ ಅಥವಾ 10 ರಿಂದ 11 ಮೊಳ. ಸೊ ದ ಎತ್ತರ ಮೀನ್ಸ್ ದ ಹೈಟ್ ಆಫ್ ದಿಸ್ kamba is about 3.5 meter, or it is 10 to 11 mola. That is a conversion into, this is a mola is also a measuring unit. ತಳಭಾಗದಲ್ಲಿ ಕಂಬದ ಸುತ್ತಳತೆ ಅಂದಾಜು 50 ರಿಂದ 60 ಸೆಂಟಿಮೀಟರ್. ಸೊ ತಳಭಾಗ means in the bottom part of the Mallakamba, it is about 50 to 60 centimeters. So circumference is around 50 to 60 centimeters. ಕಂಬ ಮೇಲೆ ಬಂದಂತೆಲ್ಲ ಸಣ್ಣಗಾಗುತ್ತದೆ. ಸೊ ದಿಸ್ ಕಂಬ, ದಿಸ್ ಪಿಲ್ಲರ್, ಆಸ್ ಇಟ್ ಇಸ್ ಗೋಯಿಂಗ್ ಅಪ್, ಮೇಲೆ ಬಂದಂತೆಲ್ಲ ಸಣ್ಣಗಾಗುತ್ತದೆ. ಇಟ್ ಬಿಕಮ್ಸ್ ಥಿನ್ನರ್ ಆ್ಯಂಡ್ ಥಿನ್ನರ್. ಇದರ ಮೇಲ್ಮೈ ಬಹಳ ನುಣುಪು ಇರುತ್ತದೆ. ಸೊ ಮೇಲ್ಮೈ ಮೀನ್ಸ್ ದ ಸರ್ಫೇಸ್ ಆಫ್ ದಿಸ್ ಕಂಬ ಈಸ್ ವೆರಿ ನುಣುಪು, ಮೀನ್ಸ್ ಇಟ್ ಇಸ್ ವೆರಿ ಸ್ಮೂತ್. ಮೇಲೆ ಔಡಲೆಣ್ಣೆ ಸವರಿರುತ್ತಾರೆ. ಔಡಲೆಣ್ಣೆ ಮೀನ್ಸ್ ಕ್ಯಾಸ್ಟರ್ ಆಯಿಲ್. ಸೊ ಇಟ್ ಇಸ್ ಸರ್ಫೇಸ್ ಇಸ್ ವೆರಿ ಸ್ಮೂತ್, ಆ್ಯಂಡ್ ಓವರ್ ದ್ಯಾಟ್ ದೇ ವುಡ್ ಹವ್ ಸ್ಮಿಯರ್ಡ್ ದ castor oil. Very thin layer of castor oil also will be smeared on this pillar. ಮಲ್ಲಗಂಬದಲ್ಲಿ ಸ್ಥಿರ ಮಲ್ಲಕಂಬ, ಮಣಿಯ ಮೇಲಿನ ಮಲ್ಲಕಂಬ, ಹಗ್ಗದ ಮಲ್ಲಕಂಬ, ಹೀಗೆ ಹಲವಾರು ವಿಧಗಳು ಇರುತ್ತವೆ. ಸೊ ದೆರ್ ಆರ್ ಮೆನಿ ಟೈಪ್ಸ್ ಆಫ್ ಮಲ್ಲಕಂಬ. ಸೊ ಹಿಯರ್ ಸ್ಥಿರ ಮಲ್ಲಕಂಬ ಇಸ್ ಒನ್ ಆಫ್ ಇಟ್. ಮಣಿಯ ಮೇಲಿನ ಮಲ್ಲಕಂಬ, ಹಗ್ಗದ ಮಲ್ಲಕಂಬ. ಸೊ ದೀಸ್ ಆರ್ ಆಲ್ ವೆರೈಟೀಸ್ ಆಫ್ ಮಲ್ಲಕಂಬ. ಮಲ್ಲಗಂಬ ಮಾನವ ಜನಾಂಗಕ್ಕೆ ಹನುಮಂತನ ಕೊಡುಗೆ ಎನ್ನುತ್ತಾರೆ. So they say that this Mallakamba activity was given to humanity by Lord Hanuman himself. Means to say it is a very ancient exercise, you can say, or an activity, you can say. So here they've given some names of the people from ancient times who used to practice on this Mallakamba. ಭೀಮ, ಆಲ್ ಆಫ್ ಅಸ್ ನೋ ಹೂ ಭೀಮ ಈಸ್. ಹಿ ಈಸ್ ಮಹಾಭಾರತದಲ್ಲಿ ಬರುವ ಪಾಂಡುರಾಜನ ಮಗ, ಧರ್ಮರಾಜನ ತಮ್ಮ. ಸೊ ಭೀಮ ಈಸ್ ಪಾಂಡುರಾಜ, ದ ಪಾಂಡು ಕಿಂಗ್ಸ್ ಸನ್, ಆ್ಯಂಡ್ ಹಿ ಈಸ್ ಧರ್ಮರಾಜಾಸ್ ಬ್ರದರ್. ಜರಾಸಂಧ, ಹಿ ಈಸ್ ಮಗಧ ರಾಜ್ಯ ರಾಜ, ಈಸ್ ಅ ಕಿಂಗ್ ಆಫ್ ಮಗಧ ರಾಜ, ಆ್ಯಂಡ್ ಮಹಾಭಾರತ ಕಾಲದಲ್ಲಿದ್ದ ಶಕ್ತಿಮಾನ್ ವ್ಯಕ್ತಿ. ಸೊ ಇನ್ ಮಹಾಭಾರತ್ ಟೈಮ್ ಹಿ ವಾಸ್ ಅ ವೆರಿ ಸ್ಟ್ರಾಂಗ್ ಮ್ಯಾನ್. ಹನುಮಂತ, all of us know, he is a Shakti Purusha. He is a very strong person. Ramana Bhakta, he is a devotee of Lord Rama, and he is Vayu Putra, son of Vayu. Vali Sugriva, ರಾಮಾಯಣ ಕಾಲದಲ್ಲಿ ಕಿಷ್ಕಿಂಧೆ ರಾಜ್ಯದಲ್ಲಿದ್ದ ಅಣ್ಣ ತಮ್ಮಂದಿರು. ಸೊ ದೇ ಆರ್ ಬ್ರದರ್ಸ್. ವಾಲಿ ಆ್ಯಂಡ್ ಸುಗ್ರೀವ ಬ್ರದರ್ಸ್. ದೇ ವೇರ್ ಡ್ಯೂರಿಂಗ್ ದ ರಾಮಾಯಣ್ ಟೈಮ್, ಆ್ಯಂಡ್ ದೇ ವೇರ್ ರೂಲಿಂಗ್ ಕಿಷ್ಕಿಂಧ. ಇವರು ಬಹಳ ಶೂರರು. ದೇ ಆರ್ ವೆರಿ ಬ್ರೇವ್ ಪೀಪಲ್. ದಾದಾ ದೇವಧರ, ಇವರ ಕಾಲ 1795 ರಿಂದ 1852 ಸೊ his birth year was 1795 and he expired in 1852. ತಮ್ಮ 16ನೇ ವಯಸ್ಸಿನಲ್ಲಿ, ವೆನ್ ಹಿ ವಾಸ್ 16 years old, ಪೂನೆಗೆ ಬಂದು, ಹಿ ಕೇಮ್ ಟು ಪೂನಾ ವೆನ್ ಹಿ ವಾಸ್ 16 years old. ಅಲ್ಲಿ ಹಲವು ಮಲ್ಲರನ್ನು ಸೋಲಿಸಿ ರಾಜಾಶ್ರಯ ಪಡೆದಿದ್ದರು. ಸೊ ದೇರ್ ಇನ್ ಪೂನಾ, ಹಲವು ಮಲ್ಲರನ್ನು ಸೋಲಿಸಿ. ಸೊ ಹಿ ಡಿಫೀಟೆಡ್ ಮೆನಿ ಮಲ್ಲಾಸ್. ಮಲ್ಲಾಸ್ ಆರ್ ಪೀಪಲ್ ಹೂ ಆರ್ wrestlers. ಓಕೆ, ಆ್ಯಂಡ್ ಆ ರಾಜಾಶ್ರಯ ಪಡೆದಿದ್ದರು. ಸೊ ಹಿ ಗಾಟ್ ದ ಶೆಲ್ಟರ್ ಫ್ರಮ್ ದ ಕಿಂಗ್. ಇವರು ವೇದ ಹಾಗೂ ಯೋಗದಲ್ಲಿ ಪಂಡಿತರಾಗಿದ್ದರು. ಹಾಗೂ ಮೀನ್ಸ್ ಹಿ ವಾಸ್ ಅ ಸ್ಕಾಲರ್, ಎಕ್ಸ್ಪರ್ಟ್ ಇನ್ ವೇದ ಆ್ಯಂಡ್ ಇನ್ ಯೋಗ. ಹಾಗೂ ರಾಜಗುರು ಸ್ಥಾನ ಹೊಂದಿದ್ದರು. ಆ್ಯಂಡ್ ಹಿ ಆಲ್ಸೋ ಹೆಲ್ಡ್ ದ ಪೋಸ್ಟ್ ಆಫ್ ರಾಜಗುರು ಇನ್ ದ ಕಿಂಗ್ಸ್ ಪ್ಯಾಲೇಸ್.
ಇವರು ಮಹಾರಾಷ್ಟ್ರದಲ್ಲಿ ಮಲ್ಲಕಂಬವನ್ನು ಪ್ರಚುರಪಡಿಸಿದ್ದರು. ಇನ್ ಮಹಾರಾಷ್ಟ್ರ ಹಿ ಮೇಡ್ ಮಲ್ಲಕಂಬ ಫೇಮಸ್. ಪಾಠ ಪ್ರವೇಶ, ಇಂಟ್ರಡಕ್ಷನ್ ಟು ದ ಲೆಸನ್. ಆಟವೆಂದರೆ ಮಕ್ಕಳಿಂದ ಮುದುಕರವರೆಗೂ ಬಹಳ ಇಷ್ಟ. ಸೊ ಪ್ಲೇಯಿಂಗ್ ಗೇಮ್ಸ್ ಎವ್ರಿಬಡಿ ಲೈಕ್ಸ್, ಫ್ರಮ್ ಚಿಲ್ಡ್ರನ್ ಟು ಓಲ್ಡರ್ ಪೀಪಲ್. ನಮ್ಮ ದೇಶದಲ್ಲಿ ಅನೇಕ ಆಟಗಳಿವೆ. ಸೊ ಇನ್ ಅವರ್ ಕಂಟ್ರಿ ಅ ಲಾಟ್ ಆಫ್ ಗೇಮ್ಸ್ ಆರ್ ದೇರ್. ಮೆನಿ ಗೇಮ್ಸ್ ಆರ್ ದೇರ್. ಕೆಲವು ಆಟಗಳು ಬಹಳ ಪ್ರಸಿದ್ಧಿ. ಸಮ್ ಆಫ್ ದ ಗೇಮ್ಸ್ ಆರ್ ವೆರಿ ಫೇಮಸ್. ಸೊ ಪ್ರಸಿದ್ಧಿ ಪಡೆದು ಜಗತ್ತಿನಲ್ಲಿ ಎಲ್ಲ ಕಡೆಗೂ ಹಬ್ಬಿವೆ. ಇಟ್ ಈಸ್ ಆಲ್ಸೋ ಸ್ಪ್ರೆಡ್ ಆಲ್ ಓವರ್ ದಿ ವರ್ಲ್ಡ್. ಕೆಲವು ದೈಹಿಕ ಕಸರತ್ತಿನ ಆಟಗಳು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಜನಪ್ರಿಯವಾಗಿವೆ. ಕೆಲವು ಮೀನ್ಸ್ ಸಮ್ ದೈಹಿಕ ಕಸರತ್ತಿನ ಮೀನ್ಸ್ ಫಿಸಿಕಲ್ ಎಕ್ಸಸೈಸ್ ಯು ಕ್ಯಾನ್ ಸೇ. Such games are famous in the villages, that is in the rural areas. They are very famous. ಹೆಚ್ಚು ಜನಪ್ರಿಯವಾಗಿವೆ. ಅವುಗಳಲ್ಲಿ ಕುಸ್ತಿ ಪಂದ್ಯವು ಒಂದು. Among these, ಕುಸ್ತಿ, that is wrestling, is also one of them. ಕುಸ್ತಿಗೆ ಪೂರಕವಾದ ಪಂದ್ಯವೇ ಮಲ್ಲಕಂಬ ಅಥವಾ ಮಲ್ಲಗಂಬ. ಸೊ ಕುಸ್ತಿ ಈಸ್ a part, or you can say it is derived from ಮಲ್ಲಗಂಬ only. ಕುಸ್ತಿಗೆ ಪೂರಕವಾದ ಪಂದ್ಯವೇ ಮಲ್ಲಕಂಬ ಅಥವಾ ಮಲ್ಲಗಂಬ. ಸೊ ಮಲ್ಲಕಂಬ ಈಸ್ ಕುಸ್ತಿ, that is wrestling, is derived from ಮಲ್ಲಕಂಬ only. ಕುಸ್ತಿ ಆಡುವವನು ತಾನು ಹಾಕುವ ಪಟ್ಟುಗಳನ್ನು ಮಲ್ಲಕಂಬಕ್ಕೆ ಹಾಕಿ ಕಲಿಯುತ್ತಾನೆ. So whoever is playing kusti ata, that is a wrestling game, first they will practice their techniques in Mallagamba and he will learn there. ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಮಲ್ಲಕಂಬ ಬಹಳ ಪ್ರಸಿದ್ಧವಾಗಿದೆ. ಸೊ ಇನ್ ಮಹಾರಾಷ್ಟ್ರ ಆ್ಯಂಡ್ ಇನ್ ಕರ್ನಾಟಕ ದಿಸ್ ಮಲ್ಲಕಂಬ ಇಸ್ ವೆರಿ ಫೇಮಸ್. ಸೊ ಬೆಳಗಾವಿ, ಬಳ್ಳಾರಿ, ಕೊಪ್ಪಳ, ವಿಜಾಪುರ, ಮೈಸೂರು ಜಿಲ್ಲೆಗಳ ಗರಡಿ ಮನೆಗಳಲ್ಲಿ ಮಲ್ಲಗಂಬದ ಆಟಗಳು ಏರ್ಪಟ್ಟಿರುತ್ತವೆ. ಸೊ ದೀಸ್ ಮಲ್ಲಗಂಬ ಗೇಮ್ ಈಸ್ ಮೋಸ್ಟ್ಲಿ ಯು ಗೆಟ್ ಟು ಸಿ ಇನ್ ದ ಗರಡಿ ಮನೆ. ಗರಡಿ ಮನೆ ಈಸ್ ಅ wrestling place. In all these places it will take place. ಇಲ್ಲಿ ಮಲ್ಲಗಂಬದ ವಿಶೇಷತೆಗಳನ್ನು ಪರಿಚಯಿಸಲಾಗಿದೆ. ಸೊ ಇನ್ ದಿಸ್ ಲೆಸನ್ they are introducing you all to the speciality of ಮಲ್ಲಕಂಬ. ರಾಜ್ಯೋತ್ಸವ ಸಂದರ್ಭದ ಮೆರವಣಿಗೆಯಲ್ಲಿ ಮಲ್ಲಕಂಬದ ಮೇಲೆ ಕಸರತ್ತು ನಡೆಯುತ್ತಾ ಇದೆ. ಸೊ ಇಟ್ಸ್ ಅ ರಾಜ್ಯೋತ್ಸವ ಟೈಮ್. ರಾಜ್ಯೋತ್ಸವ ಸಂದರ್ಭದಲ್ಲಿ, ದಟ್ ಇಸ್ ಡ್ಯೂರಿಂಗ್ ರಾಜ್ಯೋತ್ಸವ ಟೈಮ್, ಮೆರವಣಿಗೆಯಲ್ಲಿ ದೆರ್ ವಿಲ್ ಬಿ ಅ ಪ್ರೊಸೆಷನ್ ಡ್ಯೂರಿಂಗ್ ದ ರಾಜ್ಯೋತ್ಸವ ಟೈಮ್. ಸೊ ದೇರ್ ಮಲ್ಲಕಂಬದ ಮೇಲೆ ಕಸರತ್ತು ನಡೆಯುತ್ತಾ ಇದೆ. ಸೊ ಇನ್ ದಟ್ ಪ್ರೊಸೆಷನ್ ದಿಸ್ ಮಲ್ಲಕಂಬ, ಆನ್ ದಿಸ್ ಮಲ್ಲಕಂಬ ಅ ಲಾಟ್ ಆಫ್ ಆಕ್ಟಿವಿಟೀಸ್ ಆರ್ ಹ್ಯಾಪನಿಂಗ್. ಸಾವಿರಾರು ಜನ ನೋಡುತ್ತಿದ್ದಾರೆ. ಥೌಸಂಡ್ಸ್ ಆಫ್ ಪೀಪಲ್ ಆರ್ ವಾಚಿಂಗ್ ದಿಸ್. ಒಂದು ಎತ್ತಿನ ಗಾಡಿ. ಸೊ ಇನ್ ದ ಪ್ರೊಸೆಷನ್ ದೆರ್ ಇಸ್ ಒನ್ ಬುಲಕ್ ಕಾರ್ಟ್. ಎತ್ತಿನ ಗಾಡಿ ಮೀನ್ಸ್ ಬುಲಕ್ ಕಾರ್ಟ್. ಅದರ ಮೇಲೆ ಮನೆ ಮೇಲಿಟ್ಟ ಮಲ್ಲಗಂಬ. ಸೊ ಇನ್ ದಟ್ ಬುಲಕ್ ಕಾರ್ಟ್, ಮನೆ means a kind of a small stool you can say. On that there is this ಮಲ್ಲಕಂಬ. This pillar is kept. ಅದರ ಮೇಲೆ ಜಟ್ಟಿಯಾಳುಗಳು, ಹುಡುಗರು ವಿವಿಧ ಕಸರತ್ತು ಸಾಹಸ ಮೆರೆಸುತ್ತಿದ್ದಾರೆ. ಸೊ ಆನ್ ದಟ್ ಮಲ್ಲಕಂಬ ಜಟ್ಟಿಯಾಳುಗಳು ಮೀನ್ಸ್ wrestlers, ಹುಡುಗರು ಬಾಯ್ಸ್, ವಿವಿಧ ಕಸರತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಸೈಸಸ್ ದೇ ಆರ್ ಡೂಯಿಂಗ್ ಆನ್ ದ್ಯಾಟ್ ಮಲ್ಲಕಂಬ. ಸಾವಿರಾರು ಜನ ಅಚ್ಚರಿಯಿಂದ ನೋಡುತ್ತಿದ್ದಾರೆ. ಸೊ ಥೌಸಂಡ್ಸ್ ಆಫ್ ಪೀಪಲ್ with surprise they are watching this activity on the Mallakamba. So here the scene is like this, that Rajyotsava procession is going on and there Mallakamba is one of activity that is taking place in the procession. Thousands of people are watching and among them are three friends, Ibrahim, Peter and Shankara. So it's all about the conversation between these three friends. Ibrahim, ದೇಖೋ ಭಯ್ಯ, ಅವ ಹ್ಯಾಂಗ ಹತ್ಯಾನ ನೋಡು. ಅಬ್ಬಬ್ಬಾ, ಕಂಬದ ತುದಿ ಮುಟ್ಟತಾನಂದ್ರ ಪಸಕ್ಕನೆ ಜಾರಿ ಬಿಟ್ಟ. ಬಿದ್ದ ನೋಡು.
So Ibrahim is telling, Dekho bhaiya, see brothers, ಅವ ಹೆಂಗೆ ಹತ್ಯಾನ ನೋಡು. See how he's climbing that ಮಲ್ಲಕಂಬ, he's telling. ಅಬ್ಬಬ್ಬಾ, ಕಂಬದ ತುದಿ ಮುಟ್ಟುತ್ತಾನಂದ್ರ ಪಸಕ್ಕನೆ ಜಾರಿ ಬಿಟ್ಟ. So he's telling when he reaches the tip of the Mallakamba, he just slipped down. Bidda nodu. See, he's falling, he's saying. Peter is answering, talking to Ibrahim and saying, Hey Ibrahim, ಆ ತೇಗಿನ ಕಂಬ ekdam ಸಪಾ ಐತಿ. So he's telling that tegade kamba, that is a teak wood, no? This pillar is made up of teak wood. It is very smooth. ಅದರ ಮೇಲೆ ಔಡಲೆಣ್ಣೆ ತೆಳ್ಳಗೆ ಸವರ್ಯಾರ. So on this Mallagamba, they would have spread this castor oil. ತೆಳ್ಳಗೆ, very thin layer of castor oil is smeared on it. ಕೈ ಇಟ್ರ ಜಾರ್ತೈತಿ. If you keep your hand there, it will slip. ಅದಕ್ಕ ಹಂಗ ಜಾರ್ತಾರ. That is why they are all slipping and coming down. ಹತ್ತಾರ ಬೀಳ್ತಾರ. ಅಲ್ಲಿ ನೋಡು. They climb and they fall down. See over there. ಮತ್ತೆ ಹತ್ತಿದ. See again he climbed that ಮಲ್ಲಕಂಬ. ಬಾರಿದು. ಅಲಲ, ಏನ ಕಸರತ್ತಿದು. ಈ ಆಟಕ್ಕ ಏನಂತಾರೆ ಶಂಕರ? So he's telling, what activity is this? What exercise is this? And he's asking Shankara, what do they call this game? Shankara is answering, ಇದಕ್ಕ ಮಲ್ಲಕಂಬದ ಆಟ ಅಂತಾರ. So he's telling, for this game, they call it as ಮಲ್ಲಕಂಬ. ಇದು ಒಂದು ಕಸರತ್ತು. This is one exercise kind of activity. ಕುಸ್ತಿ ಆಡೋರು ಇದರ ಮೇಲೆ ತಯಾರಿ ಮಾಡ್ತಾರ. So those who are doing kusti, that is wrestling, they practice on this mallakamba. They prepare themselves on this mallakamba. So that is why ಇದರ ಮೇಲೆ ತಯಾರಿ ಮಾಡ್ತಾರ. ತಯಾರಿ means preparation. For that Ibrahim is saying, ಹಂಗಂದರೇನು? What does that mean? ಈ ಮಲ್ಲಕಂಬದ ಮೇಲಿನ ಕಸರತ್ತು ಎದಕ್ಕೆ ಉಪಯೋಗ? Is asking the exercise on this Mallakamba, what is the use of it? Yadaka upayoga? For that Shankar is replying, ಕುಸ್ತಿ ಆಡೋರ್ಗೆ, ಕುಸ್ತಿ ಆಡುವಾಗ ಬೇಕಾದ ಪಟ್ಟುಗಳನ್ನು ಇಂತಹ ಕಂಬದ ಮೇಲೆ ಅಭ್ಯಾಸ ಮಾಡ್ತಾರ. So those who are practicing wrestling. So ಕುಸ್ತಿ ಆಡೋರ್ಗೆ, one who is playing kusti, and ಕುಸ್ತಿ ಆಡುವಾಗ, when they are playing kusti, ಬೇಕಾದ ಪಟ್ಟುಗಳನ್ನು. So all the techniques these kusti people are using and the players, ಇಂತಹದ ಕಂಬದ ಮ್ಯಾಲ ಅಭ್ಯಾಸ ಮಾಡ್ತಾರ. ಅಭ್ಯಾಸ means practice. So on this Mallakamba, they practice. ಎದುರಾಳಿನ ಸೋಲಸಾಕ ತಂತ್ರ ಇಲ್ಲೇ ಕಲಿತಾರ. So ಎದುರಾಳಿ means the enemies. Solasaka means to defeat the enemies. Tantra means techniques. Ille kalitara. Here only they learn the techniques to defeat the enemies. Kusti ಆಡೋದು ನೀನು ನೋಡಿರಬೇಕಲ್ಲ Petera. So he's asking you, he's telling Peter, you would have seen people playing kusti, no? ಮೈಸೂರು ದಸರಾದಾಗ, ಬೆಳಗಾವ್ಯಾಗ, ಕೊಪ್ಪಳದಾಗ, ಹೊಸಪೇಟ್ಯಾಗ, ಧಾರವಾಡದಾಗ, ಗದಗಿನ್ಯಾಗ ಭಾಳ ಆಡ್ತಾರ. So he's telling Peter that in all these places a lot of kusti will be taking place. That is in Mysore Dasara time, in Belagavi, in Koppala, in Hosapete, in Dharwad, Gadag district. So here and all ಭಾಳ ಆಡ್ತಾರ. So a lot of kusti takes place over here. So Peter is answering, ಇದು ಭಾಳ ಹಿಂದಿನ ಆಟ ಕಾಣ್ತದ, ಗೊತ್ತಿದ್ರ ಹೇಳಲ್ಲ. So he's telling Peter, this looks like a very ancient game. If you know, tell us. So Shankar is telling, Hindakka, that is in earlier times, Bhima, Jarasandha, Hanumanta, Vali, Sugrivaru ಆಡ್ತಿದ್ರಂತ.
So in olden times, Bhima, Jarasandha, Hanumanta, Vali, Sugriva, they used to play on this Mallakamba itself. ಇದು ಪುರಾಣ ಕಾಲದಿಂದ ನಡೆದು ಬಂದೈತೆ. So this is taking place, this activity, that is the game on the Mallakamba is taking place from very ancient times. Ibrahim is saying, ಇತಿಹಾಸ ಕಾಲದಲ್ಲೂ ಇತಿಹಾಸ ಕಾಲದ್ದು ಹೇಳಲ್ಲ. So he's asking what is the history of it. So Shankar is replying. Now he's telling the story. ಹೈದರಾಬಾದ್ ನಿಜಾಮ ಆಸ್ಥಾನದಾಗ ಅಲಿ ಮತ್ತು ಗುಲ್ ಎಂಬ ಕುಸ್ತಿಪಟ್ಟುಗಳು ಇದ್ರಂತ. So in Hyderabad, in Nizam's Asthana, that is in Nizam's court, there were two kustipattugalu, means two wrestlers were there in Nizam's court in Hyderabad. Their name was Ali and Gul. ಅವರು ಪುಣೆಯ ಬಾಲಾಜಿ ಪೇಶ್ವೆ ದರ್ಬಾರಿಗೆ ಬಂದ್ರಂತ. So these two, Ali and Gul, they came to Pune and they visited Balaji Peshwa's Darbar, that is the court of Balaji Peshwa. And they said something. ನಿಮ್ಮ ರಾಜ್ಯದ ಮಲ್ಲರು ನಮ್ಮನ್ನ ಕುಸ್ತಿಯಲ್ಲಿ ಸೋಲಿಸಬೇಕು. So they are coming and challenging Balaji Peshwa in his darbar, that is in Pune, and they are saying, Nimma Rajyada, that is in your kingdom, ಮಲ್ಲರು ನಮ್ಮನ್ನ ಕುಸ್ತಿಯಲ್ಲಿ ಸೋಲಿಸಬೇಕು. ದೇ ಶುಡ್ ಯೋರ್ ಪೀಪಲ್ ಶುಡ್ ಡಿಫೀಟ್ ಅಸ್ ಇನ್ ಕುಸ್ತಿ. ಇಲ್ಲದೆ ಹೋದರೆ, ಇಫ್ ದೇ ಆರ್ ನಾಟ್ ಏಬಲ್ ಟು ಡಿಫೀಟ್ ಅಸ್, ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸುವಂತಹ ಮಲ್ಲರು ಇಲ್ಲವೆಂದು ಪ್ರಶಸ್ತಿ ಪತ್ರ ನೀಡಬೇಕು. So if they are not able to defeat Ali and Gul in wrestling game, then they are asking the Balaji Peshwa to give a certificate that ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸುವಂತಹ ಮಲ್ಲರು ಇಲ್ಲವೆಂದು. There are no wrestlers here to defeat them, means they should give one ಪ್ರಶಸ್ತಿ ಪತ್ರ ನೀಡಬೇಕು ಎಂದು ಸವಾಲು ಹಾಕಿದರಂತೆ. ಸವಾಲು means a challenge. So they put a challenge in Balaji Peshwa's court. Peter is replying, ಬಹಳ ಚಂದ ಐತಿ, ಮುಂದೇನಾಯ್ತು? So he's telling, very nice. What happened further? Shankar is continuing and saying, ಕೇಳ್ರಿ, listen. ಆಗ ಅಲ್ಲಿದ್ದ 18 ವರ್ಷದ ಹುಡುಗ. So there one 18-year-old boy was there. And the boy's name is ಬಾಳಂ ಭಟ್ಟ. ಎದ್ದು ನಿಂತು ಅವರ ಸವಾಲು ಒಪ್ಪಿಕೊಂಡನಂತ. So there in the court, there was a boy who was 18 years old, whose name was ಬಾಳಂ ಭಟ್ಟ. He stood up, ಎದ್ದು ನಿಂತು ಅವರ ಸವಾಲು ಒಪ್ಪಿಕೊಂಡನಂತ. He took up the challenge. ಕುಸ್ತಿ ತಯಾರಿಗಾಗಿ 1 ತಿಂಗಳು ಅವಧಿ ಪಡೆದ್ನಂತ. So to prepare for this kusti, that is kusti tayarigagi, he took 1 month time. So avadhi means time. Padadnanta, he got 1 month's time. Peter, hanga, is that so? Shankara, ಆ ಹುಡುಗ ನಾಸಿಕ ಜಿಲ್ಲೆಯ ದಟ್ಟ ಅರಣ್ಯದಲ್ಲಿದ್ದ ಸಪ್ತಗಿರಿ ದೇವಿಯ ಗುಡಿಗೆ ಹೋದ. So this boy, Balam Bhatta, what he did, he went to Nasik. ದಟ್ಟ ಅರಣ್ಯದಲ್ಲಿ, in Nasik there was a thick forest. And in the thick forest there was one small temple. And the name of the temple was Saptagiri Deviya Gudi. Gudi means temple. He went there. ಗುಡಿಯ ಮುಂದಿನ ದೀಪದ ಕಂಬದ ಮೇಲೆ ಕೋತಿ ಕಸರತ್ತು ಮಾಡುತ್ತಿತ್ತು. ಅದನ್ನು ನೋಡಿದ. So in front of the temple you will be having one pillar. So ಗುಡಿಯ ಮುಂದಿನ ದೀಪದ ಕಂಬ, on this kamba they keep lamps. There he saw koti. Koti means monkeys. ಕಸರತ್ತು ಮಾಡುತ್ತಿತ್ತು. It was doing exercise on that pillar. ಅದನ್ನು ನೋಡಿದ. So this ಬಾಳಂ ಭಟ್ಟ saw. ಅದೇ ರೀತಿ ಶಕ್ತಿ ನೀಡು ಎಂದು ದೇವಿಗೆ ಪ್ರಾರ್ಥಿಸಿದ. So give me same strength as these monkeys to do exercise on this pillar, means he prayed to God. So ಅದೇ ರೀತಿ ಶಕ್ತಿ ನೀಡು, give me the strength, means he prayed to God. ದೇವಿಗೆ ಪ್ರಾರ್ಥಿಸಿದ. ದಿನವು
ಮಂಗನಂತೆ ಆ ದೀಪದ ಕಂಬದ ಮೇಲೆ ಕಸರತ್ತು ಮಾಡುತ್ತಿದ್ದನು. ಸೊ ದಿನವು ಡೈಲಿ ಮಂಗನಂತೆ ಲೈಕ್ ಅ ಮಂಕಿ ಆ ದೀಪದ ಕಂಬದ ಮೇಲೆ ಆನ್ ದ್ಯಾಟ್ ಪೋಸ್ಟ್ ವೇರ್ ಲ್ಯಾಂಪ್ಸ್ ಆರ್ ಲೆಟ್ ಕಸರತ್ತು ಮಾಡುತ್ತಿದ್ದನು. ಹಿ ಯೂಸ್ ಟು ಎಕ್ಸಸೈಸ್ ಆನ್ ದ್ಯಾಟ್. ಕುಸ್ತಿಪಟ್ಟುಗಳನ್ನು ಕಲಿಯುತ್ತಿದ್ದನು. ಸೊ ಕುಸ್ತಿಪಟ್ಟು ದ ವ್ರೆಸ್ಲಿಂಗ್ ಟೆಕ್ನಿಕ್ಸ್ ಹಿ ವಾಸ್ ಲರ್ನಿಂಗ್ ದೇರ್. ಅದರ ಜೊತೆಗೆ ಯೋಗವನ್ನು ಮಾಡಿದ. ಅಲಾಂಗ್ ವಿತ್ ದ್ಯಾಟ್ ಹೀಸ್ ಟು ಡೂ ಯೋಗ ಆಲ್ಸೋ. ಈ ಅಭ್ಯಾಸವು ಫಲ ನೀಡಿತು. ಸೊ ದಿಸ್ ಎಫರ್ಟ್, ದಿಸ್ ಪ್ರಾಕ್ಟಿಸ್ ವಾಸ್ ಫ್ರೂಟ್ಫುಲ್ ಫಾರ್ ಹಿಮ್. ಫಲ ನೀಡಿತು. ದೇವರ ಆಶೀರ್ವಾದ ಪಡೆದು ಆಸ್ಥಾನಕ್ಕೆ ಹೋದನು. ಸೊ ದೇವರ ಆಶೀರ್ವಾದ ಪಡೆದು, he took the blessings of God and he went to the ಆಸ್ಥಾನ, that is the ದರ್ಬಾರ್ of the king. ನಿಜಾಮ ರಾಜ್ಯದ ಜಟ್ಟಿಗಳನ್ನು ಸೋಲಿಸಿದ. ಸೊ he defeated, ಸೋಲಿಸಿದ means defeated. He defeated the ನಿಜಾಮ್ ರಾಜ್ಯದ ಜಟ್ಟಿಗಳು. ಜಟ್ಟಿ means wrestlers. So he defeated the two wrestlers here, that is Ali and Gul. He defeated them. Ibrahim is saying, ಈ ಕಥೆ ಭಯಂಕರ ಚಂದ ಐತಿ ಬಿಡು. He's saying, ಈ ಕಥೆ means ಕಥೆ, ಈ ಸ್ಟೋರಿ ಭಯಂಕರ ಚಂದ ಐತಿ. It is very nice. ಬಿಡು, he says. So Peter is saying, ಈ ಮಲ್ಲಕಂಬ ವ್ಯಾಯಾಮವನ್ನು ನಮ್ಮ ಶಾಲೆಯಲ್ಲಿ ಯಾಕೆ ಕಲಿಸಬಾರದು? Now Peter is saying, in our school, ಶಾಲೆ is school. In our school, why don't they teach this ಮಲ್ಲಕಂಬ exercise? ಸೊ ಇಬ್ರಾಹಿಂ ಇಸ್ ಸೇಯಿಂಗ್, ಹೆಡ್ ಮಾಸ್ಟರಿಗೆ ಹೇಳೋಣ, ನಾವು ಕಲಿಯೋಣ ಬಾ. ಸೊ ಇಸ್ ಟೆಲ್ಲಿಂಗ್, ವಿಲ್ ಗೋ ಅಂಡ್ ಟೆಲ್ ದ ಹೆಡ್ ಮಾಸ್ಟರ್, ವಿಲ್ ಆಲ್ಸೋ ಲರ್ನ್, ಕಮ್, ಈಸ್ ಸೇಯಿಂಗ್. ಥ್ಯಾಂಕ್ ಯು.